ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ. ಸ್ನೇಹಿತರೆ, ಒಂದು ಚಿತ್ರ ಹಾಕ್ತೀನಿ ರೇಷ್ಮೆ ಹುಳಿಂದ. ಚಿತ್ರ ನೋಡಿ ಯಾವ ಥರ ಇದೆ ಅಂತ ನೋಡಿದ ಸ್ನೇಹಿತರೆ, ಚಿತ್ರನ ಯಾವ ಥರ ಇದೆ ಅಂತ. ಹುಳುಗಳು, ಆ ಹುಳುಗಳಿಗೆ ಆ ರೋಗ ಬರಬೇಕಾದ್ರೆ ಮೂಲ ಕಾರಣ ಏನು ಅಂತ ನಾನು ತಿಳಿಸ್ತೀನಿ. ನಿಮ್ಗೆ ಗೊತ್ತಿದ್ರೆ ನಮ್ಮ ರೇಷ್ಮೆ ಬೆಳೆಗಾರರು ಕಮೆಂಟಲ್ಲಿ ತಿಳಿಸಿ ಯಾವ ಥರ ಅಂತ. ಸ್ನೇಹಿತರೆ, ನಾವು ಜರ ಕೂತ್ಕೊಳ್ಳುವಾಗ ನಾನು ಹೇಳ್ತೀನಿ, ಹುಳನ ಆದಷ್ಟು ತೆಳಗೆ ಮಾಡಿಕೊಂಡು ಸೊಪ್ಪು ಹಾಕಿ ಹುಳ ಒಂದೇ ಸತಿ ಜರ ಕೂತ್ಕೊಳ್ಳಿ. ಆವಾಗ ನಿಮ್ಗೆ ಯಾವುದೇ ಕಾಯಿಲೆ ಬರತ್ತು ಅಂತ ನಾನು ತಿಳಿಸ್ತಾ ಇರ್ತೀನಿ. ಜರ ಕೂತ್ಕೊಳ್ಳುವಾಗ ಸ್ನೇಹಿತರೆ ನಾವೇನು ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ ಅಂದರೆ, ಇನ್ನೂ ಒಂದೊಂದು ಹುಳ ಇರ್ತಾವಲ್ಲ, ಅವು ಕುಂತ್ಕೋತಾವೆ ಬಿಡಪ್ಪ ಸುಣ್ಣ ಹೊಡೆದಾಗ ನಾವು ಅಂದ್ಬಿಟ್ಟು ಏನು ಮಾಡ್ತೀವಿ, ಎಲ್ಲೋ ಒಂದೊಂದು ತೆಳಗಿರ್ತವೆ, ಅವು ಸೊಪ್ಪಿನ ಮರಳೆಲ್ಲ ಇರ್ತವೆ, ನಾವು ಸುಣ್ಣ ಹೊಡೆದು ಬಿಡ್ತೀವಿ. ಆ ಹುಳ ಏನು ಮಾಡ್ತದೆ, ಸೊಪ್ಪು ಮೇಯ್ಬೇಕಾಯ್ತದೆ. ಇನ್ನು ಅದೇನು ಮಾಡ್ತದೆ, ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತದೆ, ತಲೆ ಹಿಂಗಂತಾನೆ ಇರ್ತದೆ. ನೀವು ನೋಡ್ತಾ ಇರ್ಬೋದು, ಒಂದಷ್ಟು ಹುಳ ಜರ ಕುಂತಿದೆ, ಇನ್ನೊಂದಷ್ಟು ಪರೆ ಹೊಡಿತಾ ಇರ್ತವೆ, ಇನ್ನೊಂದಷ್ಟು ಹುಳ ಮೇಯ್ಕೆ ಓಡಾಡ್ತಾ ಇರ್ತವೆ. 3 ಭಾಗ ಇರ್ತವೆ. ಅದಕ್ಕಿಂತ ಒಂದೇ ಸತಿ ಜರ ಕೂತ್ಕೋಬೇಕಂತ ನಾನು ಹೇಳೋದು. ಯಾವಾಗ ಸೊಪ್ಪು ಮೇಯ್ದೆ ನಾವು ಸುಣ್ಣ ಹೊಡೆದ್ಬಿಟ್ಟಾಗ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಲ್ಲ, ಆ ಹುಳನೇ ಈ ಥರ ಲಾಸ್ಟ್ಗೆ ಬಂದು ನಿಂತ್ಕೋತದೆ. ಆಮೇಲೆ ಜರನ ಎದ್ದೋಗೋ ಅಷ್ಟೇ, ನಿಧಾನಕ್ಕೆ ಎದ್ದೋಳು. ಎಲ್ಲ ಹುಳ ಎದ್ದುಬಿಟ್ರು ಇದು ಸೊಪ್ಪಿನ ಮರಳು ಹಂಗೆ ಸೇರಿಕೊಂಡಿದ್ದು ಲಾಸ್ಟ್ಗೆ ಎದ್ದೋಳ್ತು. ಒಂದು ಸೊಪ್ಪ ಅರ್ಧ ಸೊಪ್ಪು ಆದಮೇಲೂ ಎದ್ದು ಸೊಪ್ಪು ಮೇಯ್ಗೆ ಶುರು ಮಾಡ್ತದೆ. ಆ ಹುಳ ಲಾಸ್ಟ್ಗೆ ಈ ಥರ ಬಂದು ಹಣ್ಣಾಗಲ್ತು ಸುಮ್ಮನೆ ಹಂಗೆ ನಿಂತ್ಕೋತದೆ. ದಿಂಡುಳ ಅಂತೀವಿ ನಾವು. ಈ ಹುಳ ಈ ಥರ ಕಾಯಿಲೆಗೆ ತುತ್ತಾಯ್ತದೆ. ಅವಾಗ ಯಾಕೆ ಈ ಥರ ಆಯಿತು ಅಂತ ನಾವು ಒಂಥರ ಅನುಮಾನ ಪಡ್ತಾ ಇರ್ತೀವಿ. ಏನು ಎಲ್ಲ ಜರಕೆಲ್ಲ ಚೆನ್ನಾಗಿ ಕೂತ್ಕೋತಲ್ಲಪ್ಪ, ಈ ಥರ ಆಯ್ತಲ್ಲಪ್ಪ ಅಂತ ಇರ್ತೀವಿ ನಾವು. ಆದರೆ ಜರ ಕೂತ್ಕೊಳ್ಳುವಾಗ ನಾವು ಪ್ರತಿಯೊಂದು ಹುಳನೂ ವೀಕ್ಷಣೆ ಮಾಡಬೇಕು, ನೋಡಬೇಕು. ನೋಡಿದಾಗೆ ನಮಗೆ ಅನುಭವ ಆಗೋದು, ಓ ಈ ಥರ ಇದೇ ಹುಳ ಲಾಸ್ಟ್ಗೆ ಈ ಥರ ಆಯಿತು ಅಂತ ನಮಗೆ ಗೊತ್ತಾಯ್ತು ಸ್ನೇಹಿತರೆ.